5 ಗಂಟೆಗೆ ಇವ್ರನ್ನ ಕಚ 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 ಕಡದ ಹೆಡಿಗಿನ ತುಂಬಿಡುದು ಮಾಸ್ತರ್ ತಗೋ ಮಾಸ್ತರ್ ಬಾ ಕಾಕ ನಮಗೂ ಟೈಮ್ ನಮ್ದು ಸಮಾಧಾನ ಸಮಾಧಾನ ಅಣ್ಣ ಸಾಬ್ ರಾಣೋಜಿ ಅವರು 21 ರೂಪಾಯಿ ಕೊಡಿ ಅಣ್ಣ ಸಾಬ್ ರಾಣೋಜಿ ಗುರು ಹಿರಿಯರಂತ್ರ ಒಳ್ಳೆ ಕಲಾವಂತರು ಒಕ್ಕಲದ ನಿಲಿ ಬಲ್ಲಂತವ್ರು ಅನ್ನ ಸಬಕಕ್ಕ ನಾನೋಜಿ ಸಾಕಿನ ಯಾವ ನಮ್ಮ ಬಂಬಲವಾಡ ಗ್ರಾಮದ ಹಿರಿಯರದಂತವ್ರು ಒಳ್ಳೆ ಕಲಾವಂತರ ಯಾಕಪ್ಪ ಅಂದ್ರ ಹೆಂಗಾಗೈತ್ರಿ ದುಡ್ಡು ಕೊಡ್ತು 2 ಕೊಟ್ಟು ಬಿಡ್ಸೋದು ಅದನ್ನ ಹೇಳೈತಿರ್ಲ ಮಾಸ್ತರ ಇಲ್ಲಿ ಕೂಡಿದಂತ ಸಭಾದಾಗ ತಂದ 21 ರೂಪಾಯಿ ಕಲಾ ಕಾಣಿಕೆ ಕೊಟ್ಟರು ಯಾಕಪ್ಪ ಅಂದ್ರ ಹುಡುಗ ಬಾಳ ಆ ಕಡೆ ಈ ಕಡೆ ವಿಷಯ ಬಾಳ ಹೇಳ್ಯಾನು ಇನ್ನ ಒಂದು ಸಖಿ ಅನ್ಬೇಕು ಪದ ಅನ್ಬೇಕು ಕ್ಯಾಲಿ ಅನ್ಬೇಕು ಸಾವಕಾಶ ನಿಮ್ಮ ಗಾಡಿ ಜಗ್ಗಿ ಹಿಡಿದು ಬರ್ಲಿ ಮಾಸ್ತರ ನಿಮ್ ಇಬ್ಬರದು ಕಾಕಾಗ ಹೆಸರು ಹೇಳೈತಿ ಕಾಕ ಟೆನ್ಷನ್ ಮಾಡ್ಕೋಬೇಡಿ ಹಚ್ಕೊಂಡ್ರಿ ಒಳಗಾಲ ಬೊಮ್ಮಲಾಡುವಾಗ ಹಚ್ಕೊಂಡ್ರಿ ಒಳಗಾಲ 4 ಗಂಟೆಗೆ ಹಚ್ಕೊಂಡ್ರಿ ಒಳಗಾಲ ಏಕಂಬು ಹೆಸರು ನಿಮ್ಮವ್ವ ಗಳಿಸಿಲ್ಲನಿ ಹಚ್ಕೊಂಡ್ರಿ ಒಳಗಾಲ ನಿಂತು ಮಾತಾಡತಿ ಕೊಡುವ ಹಂಡಿ ಹಾಲ ಏನ್ ಹೇಳ್ಯಾನ ನೋಡ್ರಿ ಹುಡುಗ ಏನ್ ಹೇಳ್ತಾನಪ್ಪ ಅಂದ್ರ ಮೈಬಿ ಸುಬಾನಿ ಇದ್ದಾವ ತಾಯಿ ಹೊಟ್ಯಾಗ ಮಾತಾಡ್ಯಾನ ಹೇಳ್ತಾನ್ರಿ ಅದಕ್ಕ ನೋಡ ಮಾಸ್ತರ ಆ ಮೈಬೂ ಸುಬಾನಿ ಇದ್ದಾವ ನನ್ನ ತಾಯಿ ಗರ್ಭದಾಗ ಇದ್ದ ಮಾಸ್ತರ ಅವ್ರಪ್ಪ ದಿನನಿತ್ಯ ಎಲ್ಲಿ ಹೋಗಿದ್ದದ್ರಿ ಎಲ್ಲಿ ಹೋಗಿದ್ದಪ್ಪ ಅಂದ್ರ ಆ ಏನಲ್ಲಿ ಮಣ್ಣು ಕೊಡ್ತಿದ್ರಲ್ಲ ಮಾಸ್ತರ ಅಲ್ಲಿ ದಿನನಿತ್ಯ ಎದಕ್ ಹೋಗಿದ್ದಪ್ಪ ಅಂದ್ರ ಆ ಬಿಸ್ಮಿಲ್ಲಾ ನಾಮಾಸರಣಿ ಮಾಡಕ್ ಹೋಗಿದ್ದತ್ತ ಮಾಸ್ತರ ಅಲ್ಲಿ ನಮಾಜಕ್ ಹೋಗೋ ಟೈಮ್ದಾಗ ಆ ಮಗು ಇದ್ದಿದ್ದ ತಾಯಿನಿ ಕೇಳ್ತಿದ್ದದ್ರಿ ಏನಂತ ಕೇಳ್ತಿದ್ದ ತಾಯಿ ನಮ್ಮ ತಂದಿ ದಿನನಿತ್ಯ ಎಲ್ಲಿ ಹೋಗ್ತಾನೋ ಅವ್ ಹೋಗಿ ಬರ್ಬೇಕಾದ್ರೆ ಇಟ್ಟು ತ್ಯಾಗ ಮಾಡ್ತಾನೋ ದಿವಸ ಯಾವಲ್ಲಿ ಹೋಗ್ತಾನೋ ಅಂತ ಹುಡುಗ ಕೇಳ್ತೈತ್ರಿ ಹುಡುಗ ಕೇಳಪೆಟ್ಟಿಗೆ ತಾಯಿ ಇದ್ದಕ್ಕೆ ಏನ್ ಹೇಳ್ತಾಳತ್ತ ನಿಮ್ಮ ಅಪ್ಪ ಇದ್ದಾವ ಎಲ್ಲಿ ಹೋಗ್ತಾನಪ್ಪ ಅಂದ್ರ ಹಿಂತಲಲ್ಲಿ ಯಾವಲ್ಲಿ ಹೋಗ್ತಾನತ್ತೀರಿ ಯಾವಲ್ಲಿ ಹೋಗ್ಯಾನ್ರಿ ಸ್ಮಶಾನ ಕೊನೆ ಅಂದ್ರಲ್ಲ ಅಲ್ಲಿ ಹೋಗ್ಯಾನ ಅಂತ ಹೇಳ್ತಾರು ಅದಕ್ಕ ಈ ಹುಡುಗರ ಇಲ್ಲಿ ಐತಿ ಮಾಸ್ತಾರ ಅವ್ರು ಇರುದು ಯಾವಲ್ಲಿ ಇರ್ತಾರೋ ಅಲ್ಲಿ ಘೋಷರ ಒಳಗೆ ಇರ್ತಾರ ಆವಲ್ಲಿ ನಾಮಸ್ಮರಣೆ ಮಾಡೋದು ಈ ಹುಡುಗ ಹೆಂಗ್ ಗೊತ್ತಾಗೈತಿ ನನಗ ತಿಳಿವತ್ತಾಗೈತಿ ಮಾಸ್ತಾರ ಯಾವ ಗಾಳಿಯಿಂದ ಗೊತ್ತಾಗ್ತಾವ ಯಾವ ಗಾಳಿಲ ಗೊತ್ತಾಗೈತಿ ಹೆಂಗ ಗೊತ್ತಾಗೈತಿ ಎದರಿಂದ ಗೊತ್ತಾಗೈತಿ ಅದನ್ನ ಯಾರು ಹೇಳಿ ಕೊಟ್ಟಾರ ಮಾಸ್ತಾರ
ಸೂರ್ಯ ಮಾಸ್ತರ್ ಹೇಳ್ತಾರಂದ್ರಿ ಸೂರ್ಯ ಮಾಸ್ತರ್ ಇಲ್ಲಿ ನನ್ನ ತಾಯಿ ಹೇಳಿದಾಗ ಇವ್ರ ಅಪ್ಪ ಗೊತ್ತಾಗೈತಿ ಮತ್ತ ನನ್ನ ತಾಯಿನ ಹೇಳಿಕ ಇವ್ರ ಅಪ್ಪ ಕುರ್ಸಲ್ಲ ಹೆಂಗ್ ಗೊತ್ತಾಗಿತ್ತು ಮಾಸ್ತರ ಹಂಗ ಮಾತಾಡಬೇಡ ಮಾಸ್ತರ ನೀನು ಶಾಣೆ ಅದಿ ಒಳ್ಳೆ ಕಲಾವಂತದಿ ಹೌದ್ರಲ್ಲ ಮತ್ತ ಗೊತ್ತಿತ್ತು ಇಂತ ಹರಿತಿ ಅಂದ್ರ ಅದಕ್ಕೆ ಹೇಳ್ತಾರು ವೆಚ್ಚಕ್ಕೆ ಹೊಣ್ಣಾಗಿ ಬೆಚ್ಚನೆ ಮನೆಯಾಗಿ ಹೌದೌದಲ್ಲ ವೆಚ್ಚಕ್ಕೆ ಹೊಣ್ಣಾಗಿ ಬೆಚ್ಚನೆ ಮಣಿಯಾಗಿ ಇಚ್ಛೆಯುಳ್ಳ ಸತಿ ಮನೆಯೊಳಿದ್ದಡೆ ಈ ಕೈಲಾಸಕ್ಕೆ ಕಿಚ್ಚು ಹಚ್ಚೆಂದು ಸರ್ವಜ್ಞ ಹೌದೌದಲ್ಲ ಮಾಸ್ತರ ಅವು ಇಟ್ಟುದ್ ಲಿಸ್ಟ್ ಮಾಡ್ಯಾನ್ರಿ ಕೈಯಾಗ ಮತ್ತ ನೀವ್ ಏನೇನು ಮಾಡಿರಿ ಮಾಡಿದ್ರಲ್ಲ ನೀವು ಮಾಡಿದ್ದೆಲ್ಲ ಈಗ ಹೇಳಿ ಹೋಗ್ಯ ನೀವು ಮಾಡಿದ್ದೆಲ್ಲ ಇವಾಗ ಹೇಳ್ತೀರಿ ನೋಡ್ರಿ ಹೌದ್ರಲ್ಲ ನನ್ನಂತ ಶಾಣೆ ಅಂತಿ ಇಲ್ಲ ನಿನ್ನಂತವ್ರು ತುಂಬ್ಯಾರ ಜಗವೇ ಅಲ್ಲ ನಿನ್ನಂತವ್ರು ತುಂಬ್ಯಾರ ಜಗವೇ ಅಲ್ಲ ಏ ಸಾಕ್ಷಾತ್ ವ್ಯಸನಂಗ ನಿಂತು ಮಾತಾಡತಿ ಕೊಡದೆ ಅವನ ಹಾಲ ಸಾಕ್ಷಾತ್ ವ್ಯಸನಂಗ ನಿಂತು ಮಾತಾಡತಿ ಕೊಡದೆ ಅವನ ಹಾಲ ಅಪುಟ ಪದ ಒಂದು ಹಾಡುವುದಿಲ್ಲ ತಪ್ಪು ತಡಿ ನುಡಿಯು ಅದಲ ಬದಲ ತಪ್ಪು ತಡಿ ನುಡಿಯು ಅದಲ ಬದಲ ಒಪ್ಪಿತೇನು ಸಭಾ ಮೆಟ್ಟ ಬಯಗ ಹೊಲಸ ನಾಲಿಗೆ ಮ್ಯಾಲ 3 ಮಂದಿ ಹೊಲಸ ನಾಲಿಗೆ ಮ್ಯಾಲ ಬದಲಾಡದಾಗ ಹೊಲಸ ನಾಲಿಗೆ ಮ್ಯಾಲ ಒಪ್ಪಿತೇನು ಸಭಾ ಮೆಟ್ಟ ಬಯಗ ಹಿಡಿದ್ರ ಹೊಲಸ ನಾಲಿಗೆ ಮ್ಯಾಲ ಆಡಿಗಾಡ ಉತ್ತರ ಕೊಟ್ಟ ಮ್ಯಾಲ ಹೇಳ ಮುಂದ ಬೇಕಾದ ಕಥೆಯಲ್ಲ ಹಾಡು ಮುಂದ ಬೇಕಾದ ಕಥೆಯಲ್ಲ ಕುಣಿಯ ಮುಂದ ಬೇಕಾದ ಕಥೆಯಲ್ಲ ಏನ್ ಹೇಳ್ತಾರ ನೋಡ್ರಿ ಹಾಡಿಗಾಡ ಉತ್ತರ ಕೊಟ್ಟ ಮ್ಯಾಲ ಹೇಳೋ ಮುಂದ ಬೇಕಾದ ಕಥೆಯಲ್ಲ ಹೌದ್ರಿ ಕಡಿದ ಕುಸ್ತಿ ನಿಮ್ಮ ಅಪ್ಪ ನಾಣಿ ನಿನಗ ಬಿಡುದಿಲ್ಲ ಅಂತ ಹೇಳ್ತಾರ ತಮ್ಮ ಕವಿ ಕೇಳತ್ತಾನ ಕವಿ ಕೇಳಾಕತ್ತೇನ ಸುಳ್ಳಗೊಳ್ಳ ಹಾಡವ್ರ ನಾವ್ ಅಲ್ಲ ಅಲ್ಲ ನಿನಗತ್ತೆ ಜೋಡಿಸಿ ಹಾಡವ್ರಲ್ಲ ನಾವ ಯಾಕಪ್ಪ ಅಂದ್ರ ನೀ ಶಾಣೆ ಅದಿ ಅಂತ ನಿನ್ನ ಮುಂದೆ ಹೇಳ್ಬೇಕಾಗೈತಿ ನಾನು ಮನುಷ್ಯ ವಿಸ್ತಾರ ಮಾಡತಿ ಅಂತ ಹೇಳ್ಬೇಕಾಗೈತಿ ಹೌದು ಯಾಕಪ್ಪ ಅಂದ್ರ ಹೇಳ್ಬೇಕಾದ್ರ ಕೇಳ್ಬೇಕಾದ್ರ ಯಾವ ಲೈನ್ ಕಚ್ಚಿರ್ತಾವ ಅವೆಲ್ಲ ಯಾವಾರ ಹೆಂಗೈತಿ ಮಾಸ್ತರ ಹೆಂಗೈತಿರಿ ನೋಡಿದವ್ ಹೇಳಿಲ್ಲ ಹೌದಲ್ಲ ನೋಡಿದವ್ರು ಹೇಳಿಲ್ಲ ಹೇಳಿದವ್ ನೋಡಿಲ್ಲ ಹೇಳಿದವ್ರು ನೋಡಿಲ್ಲ ಮಾಸ್ತರ್ ಏನಾಕೈತಿ ಅನ್ನೋದು ವಿಚಾರ ಮಾಡಿ ಬಂದ್ ಹೇಳದನ್ನಿ ಸತ್ತೋದಾನ ಮೇಲ್ರಿದ್ರಾಗ ನೋಡಿದವ್ರ ಹೇಳಿಲ್ಲ ಹೇಳಿದವ್ರ ನೋಡಿಲ್ಲ ಮಾಸ್ತರ್ ನೋಡಿಲ್ಲ ಶಾಣೆ ಅಲ್ಲ ನನ್ ಹುಡುಗ ಶಾನೆ ನೋಡುನು ಯಾ ಹಾದಿಲಿ ಬರ್ತಾನ ಹೆಂಗ ಬರ್ತಾನ ನೋಡುನು ಹೌದ್ರಲ್ಲ ಹಾ ಏ ಕಡಿದ ಕುಸ್ತಿ ನಿಮ್ಮಪ್ಪ ನಾನಿ ನಿನಗ ಬಿಡುವುದಿಲ್ಲ ಗಿರಿಯಗ ಅಂದೇವಾಡಿ ಸೋಲಾಪುರ ಜಿಲ್ಲಾ ಆನಂದ ಭೀಮಾದಡಿಯ ಮ್ಯಾಲ ಆನಂದ ಭೀಮಾದಡಿಯ ಮ್ಯಾಲ ಅಂದೇವಾಡಿ ಕವಿ ರಾಜು ಕಾಸಿಮ ಸಾಬರಾದ ಶ್ಯಾಮೀಲ ಗಿರಿಯಗ ಅಂದೇವಾಡಿ ಕವಿ ರಾಜು ಕಾಸಿಮ ಸಾಬರಾದ ಶ್ಯಾಮೀಲ ಗಿರಿಯಗ ನೋಡು ನೀ ಏನ್ ಬೇಕಾದ್ರೆ ಹೇಳಬಾಯಿ ಹೌದ್ರಲ್ಲ ನಿಮ್ಮವ್ರು ಯಾರ ಬರ್ದಾರು ಏನು ಬರ್ದಿಲ್ಲ ಹೌದೌದ್ರಿ ಮಾಸ್ತರ ನಮ್ಮ ವ್ಯಾಸಮ ಋಷಿ ಎಲ್ಲ ಬರ್ದಾರು ಅಂತ ಹೇಳ್ತಾರ ಅವ್ರು ಹೌದೌದಲ್ಲ ಹೇಳ್ಯಾರ್ರಿ ಹುಡುಗ ಶಾಣ್ಯ ಬಾಳದನ್ರಿ ಹಂಗಿಲ್ಲ ಮಾಸ್ತರ ಹಾ
ಅದಕ್ಕೆ ನೋಡ ಮಾಸ್ತರ ಏನಾಗೈತ್ರಿ ಹೆಂಗಾಗೈತ್ಪ ಅಂತಂದ್ರ ಹೆಂಗಾಗೈತ್ರಿ ಮಾಸ್ತರ ವ್ಯಾಸಮ ಋಷಿ ಯಾರ ಮಗ ಹೌದಲ್ಲ ವ್ಯಾಸಮ ಋಷಿಗಳು ಯಾರ ಮಗ ಆತಿರಿ ಯಾಕಂದ್ರ ದಾಸರಾಜ ಒಬ್ಬ ನಾವ ನಡೆಸ್ತಿದ್ದ ದಿವ್ಸ ಹೌದಲ್ಲ ಏನಾಗಿತ್ತಪ್ಪ ಅಂದ್ರ ಒಬ್ಬ ದಾಸರಾಜ ನಾವ ನಡೆಸ್ತಿದ್ದ ಹೌದಲ್ಲ ದಿನನಿತ್ಯ ದಾಸರ ರಾಜ ಏನ್ ಮಾಡ್ತಿದ್ದಪ್ಪ ಅಂದ್ರ ನಾವ ನಡೆಸ್ತಿದ್ದ ಮಾಸ್ತರ ನಾವ ನಡೆಸೋ ಟೈಮ್ದಾಗ ಏನಾಗಿತ್ತು ನಾವ ನಡೆಸೋ ಟೈಮ್ದಾಗ ಏನಾಗಿತ್ರಿ ಬಡತನ ಜಲಮ ಒಂದ ಬಡತನ ಬಾಳೆ ಇತ್ತು ನಿತ್ಯ ಉದ್ಯೋಗ ಅದ ಇತ್ತ ಒಂದ ಹೌದಲ್ಲ ದಿನನಿತ್ಯ ಉದ್ಯೋಗದ ಇತ್ತು ಮಾಸ್ತರ ಇದ್ದ ಕಾಲಕ್ಕೆ ಏನಾತ್ಪ ಅಂತಂದ್ರ ಏನತ್ತಾರ್ರಿ ಮನ್ಯಾಗ 10-18 ವರ್ಷ ಹೆಣ್ಮಗಳಿದ್ದಳು ಮಗಳು ಹೌದಲ್ಲ ಮನಿ ಒಳಗ 10-18 ವರ್ಷದ ಹೆಣ್ಣು ಮಗಳು ಇದ್ದಳ್ರಿ ಆ ದಾಸರಾಜನ ಊಟ ಕೊಡಾಕ್ ಹೋಗಿದ್ರು ತಂದೆ ಊಟ ಹೌದಲ್ಲ ತಂದೆ ಇದ್ದಕ್ಕೆ ಮಗಳು ಇದ್ದಕ್ಕೆ ತಂದೆ ಊಟ ಕೊಡಾಕ್ ಹೋಗಿಲ್ಲ ಮಾಸ್ತರ ನಾವೇನೊಳಗ ಕೊಡಾಕ್ ಹೋಗಿದ್ರು ಹೊಳಿ ದಂಡಿ ಮೇಲ ನಾವ ಆಡ್ಸೋ ಜಾಗದಾಗ ಕೊಡಾಕ್ ಹೋಗಿಲ್ರಿ ಆ ಟೈಮ್ದಾಗ ಇವ್ರ ಹಸ್ತಿದ್ದ 2 ಗಂಟೆಗಾಗಿತ್ತು ಊಟ ಮಾಡ್ಬೇಕಂತ ಊಟ ಬಿಸ್ತಿದ್ದ ಹೌದಲ್ಲ ಬುದ್ಧಿ ಬಿಚ್ಕೊಂಡು ಊಟ ಮಾಡಾವಿದ್ದ ಒಂದು ತುತ್ತು ಮುರಿದಿದ್ದ ಒಂದು ತುತ್ತು ಊಟ ಮುರಿದಿದ್ದ ಮಾಸ್ತರ ಇವ್ರಪ್ಪ ಪರಾಶರ ಮುನಿಗಳು ಬಂದ್ರಲ್ಲಿ ಹೌದಲ್ಲ ಇವ್ರಪ್ಪ ಪರಾಶರ ಮುನಿಗಳು ಬರ್ತಾರ್ರಿ ಮಾಸ್ತರ ಪರಾಶರ ಮುನಿಗಳು ಬಂದ್ ಏನ್ ಹೇಳ್ತಾರು ಏನ್ ಹೇಳ್ತಾರ್ರಿ ಏ ದಾಸರಾಜ ಏ ದಾಸರ ರಾಜ ನನ್ನ ಜರ ಆಚೆ ಕಡೆ ಬಿಟ್ಟು ಬರ್ಬಾ ಅರ್ಜೆಂಟ್ ಅಂತ ನನ್ನೊಂದಿಟ್ಟು ನಾವಿನಾಗ ಕುಣಿಸ್ಕೊಂಡ್ ಹೋಗಿ ಆಚೆ ಕಡೆ ಬಿಟ್ಟು ಬರ್ಬಾ ಅಂತ ಹೇಳ್ತಾನ್ರಿ ಮಾಸ್ತರ ಆ ಟೈಮ್ದಾಗ ಏನ್ ಹೇಳ್ತಾಳ ನನ್ನ ತಾಯಿ ಹೆಣ್ಮಗಳು 18 ವರ್ಷ ಹೆಣ್ಮಗಳು ಇರ್ತಾರು ಹೌದೌದ್ರಿ ಆಕಿ ಹೆಸರು ಮತ್ಸ್ಯಗಂಧಿ ಹೌದಲ್ಲ ನನ್ನ ತಾಯಿ ಹೆಸರು ಮತ್ಸ್ಯಗಂಧಿ ಐತ್ರಿ ಮಾಸ್ತರ ಮತ್ಸ್ಯಗಂಧಿ ಆ ಟೈಮ್ದಾಗ ಹೆಣ್ಮಗಳು ಹೇಳ್ತಾಳ ಅಪ್ಪ ಆಕಿ ಹೆಂಗ ನಾರ್ತಿಳ ಮಾಸ್ತರ ಮೇಲಿನಗತ್ತೆ ನಾರ್ತಿತ್ತು ಮೇನಿನಗತ್ತೆ ಚಿಂಗ ಚಿಂಗ ನಾರ್ತಿಳ ಪ್ರಥಮಕ ಮಾಸ್ತರ ಹೌದ್ರಿ ಅವಾಗ ಏನಾಗಿತ್ತಪ್ಪ ಅಂದ್ರ ಅಪ್ಪ ಅಪ್ಪ ನೀ ಊಟ ಮಾಡ ನಾ ಹೋಗಿ ಅವ್ರನ್ನ ಬಿಟ್ಟು ಬರ್ತಾನ ಹೇಳ್ತಾಳ್ರಿ ನಿರ್ಭಯವಾಗಿ ಹೇಳ್ತಾಳ ನನ್ನ ತಾಯಿ ನಿಷ್ಕಲಂಕ ಹೇಳ್ತಾಳ್ರಿ 18 ವರ್ಷ ಹೆಣ್ಮಗಳ ಹೌದ್ರಿ 18 ವರ್ಷದ ಹೆಣ್ಣು ಮಗಳು ಇದ್ದಕ್ಕೆ ಹೇಳ್ತಾಳ ಮಾಸ್ತರ ಗಂಡಗಚ್ಚಿ ಹಾಕಿ ನಾವ ಹುಟ್ಟು ಹೊಡ್ಯಾಕ್ ಕೂತಳು ಇದ್ರಿಗೆ ಕೂತು ಬಿಟ್ಟು ಪರಾಶರ ಮುನಿ ಹೌದಲ್ಲ ಗಂಡ ಗಚ್ಚಿ ಹಾಕಿ ನಾವಾತು ಹೊಡ್ಯಾಕ ಕುಂಡಿರ್ತಾಳಿ ಮಾಸ್ತರ ಇದ್ರಿಗೆ ಕೂತು ಬಿಟ್ಟ ಪರಾಶರ ಮುನಿ ಹೌದೌದ್ರಲ್ಲ ಕಾಮಿ ಕೊರಗ ಕತ್ತಿ ಒಂದು ತೊಡೆ ಹೌದಲ್ಲ ಇವ್ರ ಅಪ್ಪ ಏನಾಗತ್ರಿ ನಮ್ಮ ತಾಯಿ ತೊಡೆಗಳ ನೋಡಿದ ಹೆಣ್ಮಗಳ ತೊಡಿ ಹೌದೌದ್ರಲ್ಲ ಆಕಿ ಕುಚೆಗಳ ನೋಡಿ ಏನಾತು ಕಾಮಿ ಕೊರಗ ಕತ್ತಿ ಹೌದಲ್ಲ ಕಾಮ ವಿಕಾರವನ್ನಾಗತ್ತದ್ರಿ ಬಡತನ ಹೆಣ್ಮಗಳಿಗೆ ಬಡತನ ಹೆಣ್ಣು ಮಗಳು ಇರ್ತಾಳು ಪರಾಶರ ಮುನಿ ಮಹಾಜ್ಞಾನಿ ಹೌದೌದ್ರಲ್ಲ ಮಾಸ್ತರ ದೊಡ್ಡ ಮನುಷ್ಯ ಇದ್ದ ಆದ್ರ ಇಂತ ತಗದ ಮಾಡಬಾರ್ದಾಗಿತ್ತು ಹೌದಲ್ಲ ಇಂತ ತಗದ ಧೋನ್ ನಂಬರ್ ವ್ಯವಹಾರ ಮಾಡಬಾರ್ದಾಗಿತ್ತು ಮಾಸ್ತರ ಆಗ ಕಾಲ ಬೀಳ್ತಾಳ ನನ್ನ ತಾಯಿ ಆಗ ನನ್ನ ತಾಯಿ ಇದ್ದಕ್ಕೆ ಕಾಲು ಬೀಳ್ತಾಳ್ರಿ ಏನೆಲ್ಲ ಹೇಳ್ತಾಳ ಮತ್ಸ್ಯಗಂಧಿ ಏನೆಲ್ಲ ಹೇಳ್ತಾಳ ಮತ್ಸ್ಯಗಂಧಿ ಇದ್ದಕ್ಕೆ ಯಾರ್ರಿ ನಾ ಈ ನಮ್ಮನೆ ಹೊಲಸದ ನೀ ನಮ್ಮ ಪರಿಸ್ಥಿತಿ ಸರಿ ಇಲ್ಲ ನಾವು ಬಡವರದೇವ್ ಅಂದ್ರೂ ಇವ್ರ ಅಪ್ಪ ಬಿಡ್ಲಿಲ್ಲ ಹೌದೌದ್ರಲ್ಲ ಮಾಸ್ತರ ಕಾಮ ವಿಕಾರ ಮಾಡಿದ ತಾಮ ದಾಟಿಸು ಅವನ ಹೋಗಿಬಿಟ್ಟ ಹೌದೌದ್ರಿ ಮಾಸ್ತರ ಹೋಗಿಬಿಟ್ಟು ನನ್ನ ಗತಿ ಹೆಂಗ್ ಕೇಳಲಿಕ್ಕೆ ತಾಯಿ ನನ್ನ ಗತಿ ಹೆಂಗತ್ತ ಕೇಳ್ತಾಳ ನನ್ನ ತಾಯಿ ಇದ್ದಾಗಿರಿ ಅದೇನೋ ಅಂತಾರಲ್ಲ ಹೆಂಗ್ರಿ ಹಂಗ ಕೆಲಸ ಆದ ನಂತರ ಏನ್ ಕೆಲಸ ತಿಲ್ಲಿ ಅಂದ ಅವ್ನು ಹೋಗಿಬಿಟ್ಟ ಹಂಗ ಹೌದೌದ್ರಲ್ಲ ಹೆಣ್ಮಗಳ ಅನುಭವಿಸ್ಬೇಕಾಗ್ತದನ ಹೌದೌದ್ರಿ ಮಾಸ್ತರ ಬರ್ತಾಳ ತಾಯಿ ಮನೆಗೆ ಏನತ್ತಾಳ್ರಿ ಅಪ್ಪಗೂ ಹೇಳುದಿಲ್ಲ ಅಪ್ಪಗೂ ಹೇಳುದಿಲ್ಲ ಮನ್ಯಾಗೂ ಹೇಳುದಿಲ್ಲ ಮನಿ ಒಳಗೂ ಹೇಳುದಿಲ್ಲ ಓಣ್ಯಾಗೂ ಹೇಳುದಿಲ್ಲ ಯಾರಿಗೂ ಓಣ್ಯಾಗೂ ಯಾರಿಗೆ ಹೇಳುದಿಲ್ಲ ಮಾಸ್ತರ 1 ತಿಂಗಳ 2 ತಿಂಗಳ 3 ತಿಂಗಳ 4 ತಿಂಗಳ 9 ತಿಂಗಳ ಏನತ್ತಾರ್ರಿ ಮಂದಿ 9 ತಿಂಗಳ ಬಸರಾಗಿ ನಿಂತು ಬಿಟ್ರೆ ಹೆಣ್ಮಗಳು ಹೌದಲ್ಲ ನನ್ನ ತಾಯಿ ಬಸರಾಗಿ ನಿಂತು ಬಿಡ್ತಾಳ್ರಿ ಓಣ್ಯಾನ ಮಂದಿ ಏನಂತಾರ ಓಣ್ಯಾನ ಮಂದಿ ಏನತ್ತಾಳ್ರಿ ಸುಮಾರು ಮಾಡ್ಯಾವದಾಗದ ಓಣ್ಯಾಗ ನಮ್ಮ ಓಣ್ಯಾಗ ಸುಮಾರು ಮಾಡ್ಯಾಳಿಕ್ಕಿ ಕೆಟ್ಟ ಮಾಡ್ಯಾವಿಕ್ಕಿ ಹೌದು ಹೆಣ್ಣು ಮಗಳ ಚಲೋ ಇಲ್ಲತಿ ಓಣ್ಯಾನ ಮಂದಿ ಎಲ್ಲ ಮಾತಾಡಕತ್ತಾರ್ರಿ ಮಾಸ್ತರ ಇಲ್ಲ ಮುಂಜಾನೆ ಈಕೆ ಹಾದ್ರಕ ಬಸರಾಗಿ ಬೈಗೆ ಅಕ್ಷರ ಮಾಡ್ತಾರ ಹೌದಲ್ಲ ನನ್ನ ತಾಯಿಗೆ ಮತ್ಸ್ಯಗಂಧಿಗೆ ಬೇಯಕ್ ಹತ್ತಾರ್ರಿ ಮಾಸ್ತರ ಅವಾಗ್ರಿ ಹಾಗೇನ್ ಮಾಡ್ತಾಳಪ್ಪ ಅಂತಂದ್ರ ಇವ್ರ ಅಪ್ಪ ಬಹಳ ದೊಡ್ಡ ಸಾವುಕಾರ ಅದನ್ನ ಏನಾಕೈತ್ರಿ ಸದಿ ಮಾಡ್ತ ಸಾವುಕಾರ ಸದಿ ಇವ್ರ ಅಪ್ಪ ದೊಡ್ಡವನಂದ್ರ ಇವ್ರ ಅಪ್ಪನ ಸದಿ ಸುದಿಕೆ ಮಾರಿ ಹಾಳಾಗಿ ಹೋಗೈತ್ರಿ ಇವ್ರು ಬಡವ್ರು ಬಂಗಾರ ಸಹಿತ ಮಾರು ಬಡವ್ರದ ಬಂಗಾರ ಸುದಿಕೆ ಮಾರಂಗಿಲ್ಲ ಸಾವುಕಾರ ಎಂತ ಪರಾಶರ ಮುನಿ ಎಂತ ಕೆಲಸ ಮಾಡ್ಯಾನು ಇವ್ರ ಅಪ್ಪ ಇದ್ದವ ಪರಾಶರಿ ಮುನಿಗಳು ಇಂತ ಕೆಲಸ ಮಾಡ್ಯಾರ್ರಿ 9 ದಿನದಾಗ 9 ದಿನದಾಗ 9 ತಿಂಗಳದೊಳಗ 9 ತಿಂಗಳದಾಗ ಅಲ್ಲಿ ಯಾರು ಹುಟ್ಟತಾರಪ್ಪ ಅಂದ್ರ ಆಕಿ ಹೊಟ್ಟಿಲೆ ಯಾರು ಹುಟ್ಟ್ಯಾರತ್ರಿ ಮಾಸ್ತರ ವ್ಯಾಸಮ ಋಷಿ ಹೊಟ್ಟೆನ್ರಿ ಹೌದಲ್ಲ ವ್ಯಾಸಮ ಋಷಿಗಳು ಹುಟ್ಟ್ಯಾರ್ರಿ ಮಾಸ್ತರ ವ್ಯಾಸಮ ಋಷಿ ಟೇಟ್ ಬರ್ದಾನ 6 ಶಾಸ್ತ್ರ 18 ಪುರಾಣ 4 ವೇದ 28 ಆಗಮಗಳ ಮತ್ತು ಉಪನಿಷತ್ತುಗಳು 108 ಬರೆದಿಟ್ಟಿದೆ ನಾವು ಹೌದೌದ್ರಲ್ಲ ಬರ್ದಾನ ಯಾಕೆ ಬರ್ದಾನ್ಲೇ ಯಾರ ಮಗ ಇವ್ ಯಾರ ಮಗ ಆದಿರಿ ಯಾವ ನನ್ನ ತಾಯಿ ಮತ್ಸ್ಯಗಂಧಿ ಮಗ ಅದಾನ್ರಿ ಮಾಸ್ತರ ಮಗ ಹೌದ್ರಲ್ಲ ಆಕೆ ಶುದ್ಧಾಗಿ ಸುಗಂಧಿಯಾಗಿ ಈಗ ಹೌದಲ್ಲ ಆಕೆ ಶುದ್ಧಾಗಿ ಸುಗಂಧಿಯಾಗಿ ಎಲ್ಲಿದಾಳ್ರಿ ಮಾಸ್ತರ ಇಲ್ಲೇ ನಿಮ್ಮ ಚಿಕ್ಕೋಡಿ ತಾಲೂಕು ನಮ್ಮ ಬಾವಣ ಸೌದತ್ತಿ ಒಳಗೆ ನಟ್ಟಡಬರಕ್ಕೆ ಗಂಗಾದೇವಿ ಹೌದೌದ್ರಲ್ಲ ಕೃಷ್ಣಾ ನದಿ ಒಳಗೆ ಗಂಗಾಬಾಯಿ ಇದ್ರಾಗ ಗಂಗಾ ನದಿ ಒಳಗೆ ದೊಡ್ಡ ಗುಡಿ ಐತಿ ನೋಡ್ರಿ ಹೌದೌದಲ್ಲ ಐತಿರ್ಲ ನನ್ನ ತಾಯಿದ ಮತ್ಸ್ಯಗಂಧಿದ ಗುಡಿ ಐತಿರ್ಲ ಮಾಸ್ತರ ಸುಗಂಧಾದೇವಿ ಅಂತ ಹೇಳ್ತಾರ ಸೌದತ್ತಿ ಬಾವಣ ಸೌದತ್ತಿ ಹೌದೌದಲ್ಲ ಭಾವನ ಸೌದತ್ತಿ ಒಳಗ ಇಂಥವೇನಾರೇ ಮಾತಾಡು 4 ಮಂದಿ ಗೊತ್ತಾಕೈತಿ ಮಾಸ್ತರ್ ಇಲ್ಲ ಮಾಸ್ತರ ಅಂತವಲ್ರಿ ಅವ ಕಡಬಡಿಕೆ ಬುಗುರಿತೆ ಮಾಡಬೇಡ ಹೌದಲ್ಲ ಅದು ಬ್ಯಾರೇನ ಮಾತಾಡ್ತಾರ
ಹೇಳ್ತಾನ್ರಿ ಹುಡುಗ. ಅದಕ್ಕ ಸುಗಂಧಿ ಜಾತ್ರೆ ಮಾಡ್ತಾರ 5 ದಿನ ದನಗೋಗಿ ಕೊಡ್ತಾರ ನೋಡ್ರಿ ಅಲ್ಲಿ ಅದಕ್ಕ ಹೇಳ್ಯಾರ್ಲಿ ಮಾತು ಆಡಿದರೆ ಮುತ್ತು ಒಡೆದರೆ ಮರಳಿ ಬರುವುದುಲ್ಲು. ಅದ ಬ್ಯಾರೇನ ಐತಿ ನೀ ಯಾವಾರ ಮಾಡಿಬಿಡತ್ತಮ್ಮ. ನಡೆಯಂಗಿಲ್ಲ ಇದು. ಮಾಡಿ ಯಾವಾರ ಬೇಡ ಅನ್ನಂಗಿಲ್ಲ. ಹೌದ್ರಲ್ಲ ಮಾಡಬೇಕಾದ್ರ ಗೀಗಿ ಪದ ಶಾಯಿರ್ಕಿ ಐತೆ ಅಂದಾರಲ್ಲ ಆ ಲೈನ್ದಾಗ ಬರ್ಬೇಕ. ಇವ್ ಹೆಚ್ಚರ ಎದುರಾಗದಾರ ಅಂತೀರಿ ನೀವು. ಇವ್ ಎದರಾಗ ಹೆಚ್ಚು ಇವನೇನ್ ಹೆಚ್ಚದನ್ರಿ ಮಾಸ್ತರ. ಎದುರಾಗೂ ಇಲ್ಲ ಎದುರಾಗೂ ಇವ್ ಬರಂಗಿಲ್ಲ. ದೊಡ್ಡ ಒಂದನೇ ಅಂತ ಹೇಳ್ತಾನ್ರಲ್ಲ ಇವನ ಮನಿಯರ ಎಷ್ಟು ಅದಾವತ್ತೀರಿ ಮಾಸ್ತರ. ಮನಿ 2 ಮನಿ ಅದಾವ್ರಿ. ಇವನ ಮನಿ ಅಡ್ಡ ಯಾವ್ಯಾವ ಅದಾವ್ರಿ ಮಾಸ್ತರ. ಒಂದ್ ಹುಟ್ಟಿದ ಮನಿ ನಾಡಿ ಕೆಂಕಿನಾಗ ಹೋಗಿ ಹುಗಿ ಮನಿ. ಹೌದಲ್ಲ ಇವನ್ ಹುಟ್ಟಿದ ಮನಿ ಒಂದ ನಾಳೆ ಸತ್ತಪ್ಪ ಅಂದ್ರ ಇದು ಹುಗಿ ಮನಿ. ಈ ಹುಗಿ ಮನಿ ಅಡ್ಡದ ಮಾಸ್ತರ 2. ಇವನು ಎಡ್ಡ ಅದಾವ್ರಿ ಮಾಸ್ತರ. ತಾಯಿ ಮನಿ ಎಟ್ಟದವ್ರಿ. ನನ್ನ ತಾಯಿ ಮನಿ ಎಷ್ಟು ಅದಾವ್ರಿಪ್ಪ ಅಂದ್ರ ಒಂದು ಹುಟ್ಟಿದ ಮನಿ ಒಂದು ಹುಟ್ಟಿದ ಮನಿ ಒಂದು ಕೊಟ್ಟದ ಮನಿ ಒಂದು ಕೊಟ್ಟದ ಮನಿ ನನ್ನ ತಾಯಿ ತಿರ್ಕೊಳ್ಳೋದು ಹುಗಿ ಮನಿ. ಅದ 3ನೇ ಮನಿ ಮಾಸ್ತರ. ಯಾರು ದೊಡ್ಡವ್ರ ಒಂದು ವಿಚಾರ ಮಾಡಪ್ಪ ನೀ ದೊಡ್ಡ ಮದಿ ತಿಳಿದ ಮದಿ ಅಂತ ಹೇಳ್ತಿ. ಇದರಂತಾನೆ ವಿಚಾರ ಮಾಡ. ಇದರಂತೆ ನನ್ನ ತಾಯಿ ದೊಡ್ಡಕ್ಕೆ ಎಷ್ಟು ಪಟ್ಟದ ನೋಡ. ಪರಮಾತ್ಮ ನಿನ್ನಾವಿದ್ದ. ಹೌದಲ್ಲ ಇವ್ರ ಪರಮಾತ್ಮ ನಿನ್ನಾವಿದ್ದ. ನಮ್ಮ ಅಪ್ಪ ಬೆಳತಾನ ಹೇಳಕತ್ತ ನಿನ್ನ ಸನಿಯಕ್ ಒಮ್ಮೆ ಬರವಲ್ಲ ನಾವು. ಹೌದಲ್ಲ ಬರಂಗಿಲ್ಲ ಮಾಸ್ತರ. ಹೌದಲ್ವ ಹೆಂಗ್ರಿ ನಮ್ಮ ಅಪ್ಪ ಚೇತಿ ಹೇಳ್ತಾನ್ರಿ. ನೋಡಿ ಪಿಶ್ವೆ ಎಟ್ಟು ಕೊಟ್ಟನು. ಇವನು ಪಿಶ್ವೆ ಒಂದ ಐತ್ರಿ ಮಾಸ್ತರ್. ಇವನು ಹೊಟ್ಟಿ ಒಳಗೆ ಒಂದ ಪಿಶ್ವೆ ಐತ್ರಿ. ಯಾವ ಪಿಶ್ವಿ ಅದ? ತಿನ್ನಪ್ಪ ಮುದ್ದಿ ಈಡಪ್ಪ ಲಗ್ಗಿ. ನಿಮ್ಮ ಪರಮಾತ್ಮದಕ್ಕೆ ಇನ್ನೊಂದು ಹಾಕೋಬೇಕು. ಇವ್ರು ಪರಮಾತ್ಮ ನಿಮ್ಮ ದೊಡ್ಡವಿಂದ ಮತ್ತೊಂದು ಇಟ್ಕೋಬೇಕಾಗಿತ್ತು ತಮ್ಮ. ಆದ್ರೆ ತಾಯಿ ಗೆಟ್ಟದವ್ರ ಪಿಶ್ವೆ ರಗಡ ದೊಡ್ಡ ಮೀತಿ ರಗಡ ದಾ ಮೀತಿ ಮನಗಂಡ ಅಡಾಗ್ಲದಿ ಏನದ ನನಗಿದ್ದ ನಿನಗದಾವಲ್ಲ ಜೋಡ್ನ ಏನಿರು ಎಲ್ಲ ನಿನಗೂ ವಸ್ತುಗಳದಾವ ತಮ್ಮ. ಮತ್ತ ನೀವೊಂದು 4 ದೊಡ್ಡದು ಮಾಡಕೊಂದು ಪಿಶ್ವೆ ಒಳಗೆ ಇಟ್ಕೋಬೇಕಾಗಿತ್ತಲ್ಲ ಹುಡುಗ ನೀನ. ನೋಡ ತಾಯಿ ಪಿಶ್ವೆ ಎಟ್ಟದವ. ಹೌದಲ್ಲ ತಾಯಿ ಪಿಶ್ವೆ ನೋಡ್ರಿ ಹೆಂಗಪ್ಪ ಅಂದ್ರ ಅನ್ನದ ಪಿಶ್ವೆ ಒಂದ ಉಸಿನ ಪಿಶ್ವೆ 2. ಅಕಸ್ಮಾತ್ ಮಕ್ಕಳು 2 ಇದ್ದಪ್ಪ ಅಂದ್ರ ಮತ್ತೊಂದು ಪಿಶ್ವೆನು ಇರ್ತೈತಿ ತಮ್ಮ. ಅದಕ್ಕೆ ಜೈಂಟ್ ಆಗಿರ್ತೈತಿ. ಅದ ಏನಾಗೈತಿ ಮಾಸ್ತರ ಅದ್ ಯಾವ ಜಾಗದಾಗ ಐತಿಪ್ಪ ಅಂದ್ರ ನನ್ನ ತಾಯಿ ಗರ್ಭದಾಗೈತಿ ಮಾಸ್ತರ. 9 ತಿಂಗಳು 9 ದಿವಸ ಇಟ್ಕೊಂಡಂಗ ನಿನಗ ನೀಗುದಲು ಇಟ್ಕೊಳಕ ಮಾಸ್ತರ. ಬರೇ ನನ್ನ ಯಾವ ಬೊಂಬಲವಾಡ ಗ್ರಾಮದಲ್ಲಿ ಇಟ್ಟು ರೊಟ್ಟಿ ಇಟ್ಟು ಅನ್ನ ನಿನ್ನ ಚಂಜಿ ತಿಂದದಿ. ಈಗ ಮೊದಲು ಹರಿಯಾಗ ನನ್ನ ಬಾಟ್ಲಿ ಎಲ್ಲೈತಿ ಕೊಡ್ರಿ ನಾಕೈತಿ ನೀ ಮೊದಲ ಹಂಗ ಬರೋದಿಲ್ಲ. ಮತ್ತೇನಾಗೈತಿ ಮಾಸ್ತರ ಊಟದಲ್ಲಿ ನನ್ನ ತಾಯಿ 8 ಪಟ್ಟು ಹೆಚ್ಚದಾಳ್ರಿ. ಊಟದೊಳಗ 4 ಪಟ್ಟು ಹೆಚ್ಚದಾಳ. ಊಟದೊಳಗ 4 ಪಟ್ಟು ನನ್ನ ತಾಯಿ ಹೆಚ್ಚದಾಳ. ಮತ್ತ 6 ಪಟ್ಟು ನಿಷ್ಠ್ರ ಒಳಗೆ ಹೆಚ್ಚದಾಳ ಮಾಸ್ತರ. ಎಷ್ಟು ಹೆಚ್ಚದಾಳ್ರಿ? 6 ಪಟ್ಟು ಹೆಚ್ಚದಾಳ. 6 ಪಟ್ಟು ನನ್ನ ತಾಯಿ ನಿಷ್ಠೂರ ಒಳಗೆ ಹೆಚ್ಚದಾಳ ತಮ್ಮ. ಮತ್ತೆ 8 ಪಟ್ಟು ಎದ್ರಾಗ ಹೆಚ್ಚದಾಳತ್ತೀರಿ ಮಾಸ್ತರ. ಕಾಮದೊಳಗೆ 8 ಪಟ್ಟು. ನನ್ನ ತಾಯಿ 8 ಪಟ್ಟು ಕಾಮದಾಗ ಹೆಚ್ಚದಾಳ ತಮ್ಮ. ಏನು ನೋಡ್ಕೋ ವಿಚಾರ ಮಾಡ್ಕೋನಿ. ನಿನಗತ್ತೆ ನಾವು ಲೌಕಿಕ ಮಾತಾಡೋರಲ್ಲ. ಅಲ್ಲ ನಮ್ಮ ಮತ್ತ ಹಚ್ಚಿ ಹರಕ ಲುಚ್ಚ ದಗದನ ನಾವು ಮಾಡೋರಲ್ಲ. ಅದಕ್ಕೆ ಹೇಳ್ತಾರ ಮಾಸ್ತರ ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದರೆ ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿತನಪ್ಪ ಸರ್ವಜ್ಞ. ಹೌದೌದ್ರಲ್ಲ ಮಾಸ್ತರ. ಮೊದಲ ಪಚ್ಚಿಟ್ಟುಕೋರಿ ಕೈ ಬಾಯಿ ಕಚ್ಚದು. ಹೌದ್ರಲ್ಲ 5 ಮುಂದಿನ ವ್ಯವಹಾರ ಮಾಡ್ರಿ. ಹೌದೌದ್ರಿ ಮಾಸ್ತರ. ಹೌದಲ್ಲ ಅದಕ್ಕ ಮತ್ತೇನಾಗೈತಿ ಮಾಸ್ತರ? ಮತ್ತೇನಂತಾರ್ರಿ? ಇವನು ರಾತ್ರಿ ಎಟ್ಟದಾವತ್ತೀರಿ. ಇವನ ರಾತ್ರಿ ಬೇಡ 2 ಬೇಕಾರ 4. ಹೌದಲ್ಲ ಇವನ ರಾತ್ರಿಗಳು 2 ಬೇಡ 3 ಬೇಡ 4 ಆದ್ರ ಬಹಳ ಆತ ಮಾಸ್ತರ. ಒಂದು ಗಂಧರಾತ್ರಿ ಒಂದು ಶಿವರಾತ್ರಿ ಒಂದು ಶಿವರಾತ್ರಿ ನವರಾತ್ರಿ ಒಂದು ಅವರಾತ್ರಿ ಮತ್ತೊಂದು ಸಂಕ್ರಾಂತಿ. ಇದಾದ್ರ ಆತ ಮಾಸ್ತರ. ನಮ್ಮ ತಾಯಿ ಬೆಟ್ಟದವ್ರಿ. ನನ್ನ ತಾಯಿ ನವ ದುರ್ಗಿಯರ ಅವತಾರ 9 ನವ ದುರ್ಗಿಯರ ಅವತಾರದವತ್ತಮ್ಮ. ನನ್ನ ತಾಯಿಯು ಪೂಜೆ ಎಟ್ಟು ಬಂದವ ಅಂತ ಕೇಳಿಬಿಟ್ಟಿಗೆ 11 ಪೂಜೆ ಬಂದವ ಅಂತ ಹೇಳ್ತಾರ. ನೀ 10 ಅವತಾರದವ ನೀ ಅದಿ 11 ಅವತಾರದಕ್ಕೆ ನಾ ಅವನೇ ತಮ್ಮ. ಯಾರು ಹೆಚ್ಚದಾರ ವಿಚಾರ ಮಾಡಿ ಮಾತಾಡಿ ನೀ ಮೊದಲು. ಆ ನಂತರ ನಿನ್ನ ಪೀಠ ಎಟ್ಟದವ್ ಬರೇ. ಇವನು ಪೀಠ ಎಟ್ಟದವ್ರು ಬರೇ ಪಂಚಪೀಠ 5 ಬರೇ ಇವನು ಪಂಚಪೀಠ 5 ಪೀಠಗಳದವ್ರು ಮಾಸ್ತರ. ನಮ್ಮ ತಾಯಿ 52 ಪೀಠದವ ಮಾಸ್ತರ. ಏಟಿ ಹೋದ್ರಿ ಕುರುಸಲ್ಯ ಓಡ್ರ ತೆಳಗ ತುಳಿದ ನಿಮ್ಮನ್ನ ಡಬ್ಬರ್ ಹಾಕ್ಲಿ. ಮತ್ತೆ ತನ್ನ ಬಾಯಲ್ಲಿ ಹೇಳ್ತಾನು ಉಪ್ಪ ನೀರ ಉಣ್ಣುವ ಹೊರತಲ್ಲ. ಹೌದಲ್ಲ ಪತಿಗೆ ಹೋದ ಹಾಕಕ್ಕಿ ಗರತೆಲ್ಲ. ತನ್ನ ಗಂಡನ ಬಿಟ್ಟ ಮತ್ತೊಬ್ಬರಿಗೆ ಪದರ ಹಾಸು ನಾರಿಯ ಕೀರ್ತಿಯಲ್ಲ ನನಗ ಬೋಧನ ಮಾಡಾಕೈತೇನ್ರಿ ಇವ. ಯಾವ ರೈತಿ ಇಲ್ಲಿ ಯಾವ ರೈತಿ ಹುಡುಗ? ಯಾವ ನನ್ನ ರಾಜ ಸತ್ಯ ಹರಿಚಂದ್ರ ಅವನ ಹೆಂಡತಿ ತಾರಾಬಾಯಿ. ಇವರ್ಲ ಇವ್ರ ಅಪ್ಪಾರಿ ಸತ್ಯ ಹರಿಚಂದ್ರ ಏನ್ ಅಪ್ಪ ತಾರಾಮತಿ. ಹೌದಲ್ಲ ತಾರಾಮತಿನ ಏನ್ ಮಾಡ್ಯಾನ್ರಿ? ಇವ್ ಮಾಡ್ಕೊಂಡ್ ಮನ್ಯಾಗ ಅವ್ರ ಅಪ್ಪ ತಾಯಿ ಕಟ್ಯಾನಕಿ. ಹೌದೌದಲ್ಲ ಮಾಸ್ತರ. ತಾರಾಮತಿ ತಾಯಿ ಮತ್ತು ತಂದಿ ಹುಡುಗಳಿಗೆ ಕಟ್ಟ್ಯಾರ ಮಾಸ್ತರ. ಯಾರಿ ಹರಿಚಂದ್ರ ಜನ ಹೆಂಡತಿ. ಹೌದೌದ್ರಲ್ಲ ಹರಿಚಂದ್ರ ತಾಯಿ ಮತ್ತು ತಂದೆ ತಾಯಿ ಕಟ್ಟ್ಯಾರ. ಹೌದೌದ್ರಲ್ಲ ಇವ್ರ ಅಪ್ಪ ನೀಗ್ಲಾರಕ್ಕಾಗಿ ಮತ್ತೊಬ್ರ ಮನೆಯಾಗ ಹ್ಯಾಂತಿನ ಮತ್ತೆ ಇಟ್ಟು ಬಂದಾನ್ರಿ. ಒಂದ ಹ್ಯಾಂತಿನ ಮಾಡ್ಕೊಂಡು ಹ್ಯಾಂತಿನ ಮತ್ತೆ ಇಡು ಮಂದಿ 3 ಮಂದಿ ಒಂದ ಮಾಡ್ಕೊಂಡ 20 ಊರ್ ಹಾಡ್ಕಿ ಮಾಡಿ ರೊಕ್ಕ ಓದ ಕೊಡಾಕೈತ್ಯಾನ್ರಿ. ನಮಗ್ ಹೇಳ್ತಾನ ಉಪ್ಪ ನೀರು ಉಣ್ಣು ಹೊರತಳತ್ತ. ಹೌದಲ್ಲ ಪತಿಗೆ ವಾದ ಹಾಕಕ್ಕಿ ಗರ್ತೆಲ್ಲ ನನಗೆ ಹೇಳ್ತಾರ ಮಾಸ್ತರ. ಭೋರ್ಗಲ್ ಯಾವಾಗ ದೇವ್ರಾಗುದಿಲ್ಲ ಅಂತ ಹೇಳ್ತಾನ. ಹೌದಲ್ಲ ಭೋರ್ಗಲ್ ಯಾವಾಗ ದೇವ್ರಾಗುದಿಲ್ಲ ಅಂತ ನಮಗ್ ಹೇಳ್ತಾನ್ರಿ. ಹಂಗ ಮಾಡಬೇಡ. ಯಾಕಂದ್ರ ಹಂಪಿಗೆ ಹೋಗಿ ನೋಡ. ಹೌದಲ್ಲ
ಹಂಪಿ ಹೋಗಿ ನೋಡ ಹೋಗಿ ನೋಡು ಹಂಪಿಯಲ್ಲಿ ಕಲ್ಲು ನಾದ ನುಡಿಯುತ್ತಿದೆ ಬೇಲೂರಿನ ಶಿಲೆಗಳಲ್ಲಿ ಕಲೆಯು ನಾಟ್ಯವಾಗುತ್ತಿದೆ ಎಲ್ಲ ಕಡೆ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತಿದೆ ಫಲವಾಗಲು ಬದಲಾಗಲು ನಿನ್ನ ಪ್ರಕೃತಿ ಕಲಿಯುತ್ತಿದೆ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಅನ್ನಬೇಡ ನಿನ್ನ ಬಾರಿ ನೀನು ಅನ್ಕೋಬೇಡ ಹೌದ್ರಲ್ಯ ಕಣ್ಣಿಗೆ ಕಾಣು ಚರ ವಸ್ತು ಎಲ್ಲ ಕಣ್ಣಿಗೆ ಕಾಣು ಎಲ್ಲ ವಸ್ತು ಹೆಣ್ಣೈತಮ್ಮ ಮಣ್ಣು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಹೊಣ್ಣು ದೇವರು ದೇವರಲ್ಲ ಕಚ್ಚಿ ಕಾಮಾಕ್ಷಿ ದೇವರು ದೇವರಲ್ಲ ಹೌದ್ರಲ್ಯ ನಿನಗೆ ಏತಕಬೇಕು ಸ್ವಂತದ ಮನೆ ಹೌದ್ರಲ್ಲ ಹೇಳ್ಯಾರ ಯಾಕಲ್ಲಿ ವಿಸ್ತಾರ ಮಾಡಿ ಹೇಳ್ಯಾರ ಏನ್ ಮಾತಾಡ್ತಿರೋ ಏನ್ ಬಿಡ್ತಿರೋ ನಿಮಗ ನಿಮಗೆ ಏನ್ ಹೇಳ್ಬೇಕು ಅಂತ ನನಗೆ ತಿಳಿವತ್ತಿಲ್ಲ ಹೌದ್ರಲ್ಲ ಮಾಸ್ತಾರ ನಾವ್ ಅರಣ ಹಿಂಗ ಮಾಡಾಕತ್ತದೇವ್ ಮತ್ತೆ ಯಾರೇ ಹಾಡಿಕಿದ್ರೆ ಹಿಂಗ ಮಾಡ್ತೇವ್ ಇಲ್ರಿ ನನ್ನ ಸಮಸ್ಯೆ ಬರತ್ತೆ ಈಗ ಹೇಳ್ಯಾನ್ರಲ್ಲ ನಿಮ್ಮಂತವ್ರು ಎಷ್ಟು ಹೆಂಗಸರದರ್ಲಿ ಹಾಡವ್ರ ಅವ್ರೆಲ್ಲಾ ಬಂದ್ರು ಅವ್ ಹುಲಿ ಮನಿಯುದಿಲ್ಲತ್ರಿ ಅದೇ ತಮ್ಮ ದುರ್ಗವನ ಗುಡಿಗೆ ಹೋಗ ದ್ಯಾಮವನ ಗುಡಿಗೆ ಹೋಗ ಕರಿಯವನ ಗುಡಿಗೆ ಹೋಗ ಕಂಠವನ ಗುಡಿಗೆ ಹೋಗ ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿಗೆ ಹೋಗ ತಾಯಿ ಚೌಡೇಶ್ವರಿ ಗುಡಿಗೆ ಹೋಗ ಯಾವ ನನ್ನ ತಾಯಿ ಚಿಂಚಲಿ ಮಾಯಮ್ಮನ ಗುಡಿಗೆ ಹೋಗ ಬಗುಟ್ನೂರು ಎಲ್ಲಮ್ಮನ ಗುಡಿಗೆ ಹೋಗ ಸೌದತ್ತಿ ಎಲ್ಲಮ್ಮ ಹೋಗ ನನ್ನ ತಾಯಿ ಎದ್ರ ಮೇಲೆ ಕೂತಾಳಪ್ಪ ಅಂದ್ರ ಹುಲಿ ಮೇಲ ನಿಮ್ಮ ಅಪ್ಪ ಇಲಿ ಮೇಲೆ ಕೂತಾನ ತಮ್ಮ ಇಷ್ಟ ವಿಚಾರ ಮಾಡ ಯಾರು ದೊಡ್ಡವ್ರ ಹಂಗೆಲ್ಲ ಬಹಳ ಜಡವಾದ ವಸ್ತು ಐತಿ ಮಾಸ್ತರ ಯಾಕಪ್ಪ ಅಂದ್ರ ನಮ್ಮ ಹಂದಗುಂದವ್ರು ಕೂಸ್ತೀನಿ ಹಂದಗುಂದವ್ರು ಕೂಡ ನಿನಗ ಕುಸ್ತಿ ನೀಗುದಿಲ್ಲ ತಮ್ಮ ಯಾಕಪ್ಪ ಅಂದ್ರ ಮತ್ತೆ ಯಾರು ಕೂಡ ನೀ ಕುಸ್ತಿ ಹೋಗಿತ್ತಿರ್ಬೇಕ ಹೌದಲ್ಲ ನೀ ಮಾಡ ಕುಸ್ತಿ ಎಂತದ ನೀ ಮಾಡಿ ಹೌದೌದ್ರಲ್ಲ ಮಾಸ್ತರ ನಾನು ಕೂಡ ನಡಿದಿಲ್ಲ ತಮ್ಮ ನೀ ಕುಸ್ತಿ ಹೊಡೆದ ಸಟ್ ಹೊಡ್ಕೊಳಕ್ ಹೋಗಿ ಏನ್ರ ಮಾಡ್ಕೊಂಡ್ ಕೂತಿಯಪ್ಪ ಹುಷಾರ್ಲಿ ಹಾಡ ಹುಷಾರ್ಲಿ ಹಾಡ ನಮ್ ಕೂಡ ಹಾನಿಯ ಋಣ ತೀರಿಸುವುದಕ್ಕ ಜಾನತನ ಬಾಳ ಬೇಕು ಹಾನಿ ಋಣ ತೀರಿಸುವುದಕ್ಕ ಋಣ ಬಾಳ ಬೇಕು ಋಣ ನೋಡು ಬಾಳ ಬೇಕು ಕರಿಬೇಕ ಹಾಳಿ ಸ್ವಾನ ಇಲ್ಲ ಹೊಸ ಸ್ವಾನ ಇಲ್ಲ ಕರಿ ಸ್ವಾನ ಗಿರಿಯಗ ಆಗಿಯಗ ಮಾನ ಮರ್ಯಾದಿ ಇಲ್ಲದ ಪುರುಷ ಹೆಸರಿಟ್ಟ ಕರಿಬೇಕ ಹಾಳಿ ಸ್ವಾನ ಗಿರಿಯಗ ಆಗಿಯಗ ಅಧ್ಯಾತ್ಮದಲ್ಲಿ ತೋರಿಸು ಜಾನ ಗಿರಿಯಗ ಗಾಗಿಯಗ ಕಾಮವೇನು ಕಲ್ಪ ರಕ್ಷ ಚಿಂತಮ ಅಧ್ಯಾತ್ಮದಲ್ಲಿ ತೋರಿಸು ಜಾನ ಗಿರಿಯಗ ಗಾಗಿಯಗ
ಹೇಳ್ತಾರ್ರಿ ಮಾಸ್ತರ. ಏನ್ ಹೇಳ್ತಾನು? ಕವಿ ಹೆಂಗ್ ಹೇಳ್ಯಾನಪ್ಪ ಅಂದ್ರ ಇಲ್ಲಿ ಆನಿ ಋಣ ತೀರಿಸೋದಕ್ಕ ಜಾಣತಾನ ಬಹಳ ಬೇಕು, ಪಾನಿನಂಗ ಹರಗೋಕ ಏನು ಕೋಣ, ಮಾನ ಮರ್ಯಾದಿ ಇಲ್ಲದ ಪುರುಷಗ ಹೆಸರಿಟ್ಟ ಕರಿಬೇಕ ಹಳಿಸೋಣ ಅಂತ ಹೇಳ್ತಾರೆ ಮಾಸ್ತರ. ಬಲ್ಲವಂತನ ಬಾಯಿಲೆ ಕೇಳಿದರ ಬಲ್ಲಂಗ ಬಗಳುದು ಏನ ಕಾರಣ, ಕಾಮದೇನ ಕಲ್ಪ ರಕ್ಷ ಚಿಂತಾಮಣಿ. ಅಧ್ಯಾತ್ಮದಾಗ ಏನಾರ ಇದ್ರೆ ಹೇಳ್ತಮಣಿ. ಅದಕ್ಕ ಒಂದಾನ ದಿನ ಏನಾಗಿತ್ತು ಮಾಸ್ತರ, ಇವ್ರಂತವ್ರು 3 ಮಂದಿ ನನ್ನ ತಾಯಿ ಮನಿಗೆ ಊಟಕ್ಕೆ ಬರ್ತಾನ ಅಂತ ಹೇಳಿರಿ ಮಾಸ್ತರ. ಮನಸ್ ಪರೀಕ್ಷೆ ಮಾಡಬೇಕಂತೆ ಬಡವತ್ತಿ ಮನಿ. ಯಾವ ನನ್ನ ತಾಯಿ ಮನೆಗೆ ಮನಸ್ಸ ಪರೀಕ್ಷೆ ಮಾಡೋ ಸಲುವಾಗಿ ಏನ್ ಅಡಿಗೆ ಮಾಡಿರ್ತಾಳ, ಎಂತಾದ್ ಅಡಿಗೆ ಮಾಡಿರ್ತಾಳ ನೋಡ್ಬೇಕಂತ ಹೇಳಿ ಏನ್ ಹಾಕತ್ತಾಳ ಈಕಿ ಊಟಕ್ಕ. ಹೌದೌದ್ರಲ್ಲ ಮಾಸ್ತರ, ಹೇಳ್ತಮ್ಮ ಬಡಿಬೇಡ ಅಂತ ಹೇಳ ಅವ್ರಿಗೆ. ಅದಕ್ಕೆ ಹಂಗಿರಂಗಿಲ್ಲ. ಅದಕ್ಕೆ ಏನಾಗ್ಯದ, ಏನಾಗೈತಿ ಮಾಸ್ತರ, ಅದಕ್ಕ ಹೆಂಗಾಗೈತ್ರಿ ಗುರುಗಳ, ಊಟಕ್ಕೆ ಹೇಳ್ತಾಳು. ಊಟಕ್ಕ ನನ್ನ ತಾಯಿ ಇದ್ದಕ್ಕೆ ಇವ್ರು 3 ಮಂದಿ ಹೇಳ್ತಾಳ್ರಿ. ಮಾಡೋಣ ಹಿಂಗೆ ಬ್ಯಾಲೆನ್ಸ್ ಮೇಲೆ ಬ್ಯಾಲೆನ್ಸ್ ಮೇಲೆ ಇದ್ರೆ ಪದ್ಧತಿ ಆಗತ್ತೆ. ಬ್ಯಾಲೆನ್ಸ್ ಮೇಲೆ ಅಂದ್ರೆ ನಾವು ಬ್ಯಾಲೆನ್ಸ್ ತೆಪ್ಪರ್ ಆಯ್ತು ಆಯ್ತು ಇಲ್ಲಿ 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 ನಮ್ದಾಯ್ತು ಮಂದಿ ಊರ ನಮ್ದೈತಿ. ಅಣ್ಣ ನಡಿ ಅಣ್ಣ ಬೇನುಗಿಡ ಇರ್ಲಿ ಬೇನುಗಿಡ ಬೇನುಗಿಡ ಮಾಡೋಣ ಕಾಕ ಮಾಡೋಣ. ಆ ತಾಯಿ ಶಕ್ತಿ ಎಟ್ ಕೊಡ್ತಾರ ಅಟ್ ಮಾಡೋಣ. ಅಟ್ ಮಾಡೋಣ. ನೀ ಯಾಕಂటే ಕೆಲಸ ಮಾಡ್ಬೇಕು. ದಡದಿಂದ ದಡದಿಂದ ದುಡಿದವರಿಗೆ ದುಡಿದಷ್ಟ ಕೂಲಿ, ದಡದಿಂದ ದುಡಿದವರಿಗೆ ದುಡಿದಷ್ಟ ಕೂಲಿ, ದುಡಿಲಾರದ ಕಡಮೂರ್ಖರಿಗೆ ಬಿಡದು ಯಮಜೋಲಿ, ದಡದಿಂದ ದುಡಿದವರಿಗೆ ದುಡಿದಷ್ಟ ಕೂಲಿ. ಅದಕ್ಕ ನೋಡ ಮಾಸ್ತರ, ಅದಕ್ಕೆ ಏನಾಗಿತ್ತು ಮತ್ತೊಂದು ಹುಡುಗ ಮಾತು ಹೇಳ್ಯಾನ ಮಾಸ್ತರ. ಏನ್ ಹೇಳ್ಯಾನ, ಬಹಳ ಕೆಟ್ಟ ಹೇಳ್ಯಾನು. ಪ್ರಪ್ರಥಮಕ್ಕ ಮೊದಲ ರೊಕ್ಕ ಬಿಟ್ಟು ಹೋಗೋಣ ಅಂತ ಹೇಳ್ಯಾನ್ರಿ. ಹೌದಿಲ್ರಿ, ರೊಕ್ಕ ಬಿಟ್ಟು ಹೋಗ್ಕೊಂತ ಹೇಳಾನು. ಪೈಲೆ ಪಾಳದಾಗ ಹಿಂಗಾದ್ರ ಹಿಂಗಾಕತಿ ಹಿಂಗಾದ್ರ ಹಿಂಗಾಕತಿ ಅಂತ ರೊಕ್ಕ ಬಿಟ್ಟು ಹೋಗೋಣ ಅಂತ ಹೇಳ್ಯಾನ. ಮತ್ತ ಒಂದಾಗದ ಏನ್ ಮಾಡ್ಯಾನ್ರಿ, ಏನ್ ಮಾಡ್ತಾನ, ಸ್ಟೇಜ್ ಮೇಲೆ ಡಬ್ಬ ತೆಳಗಿಟ್ಟು ಮಾತಾಡಕತ್ಯಾನ ಮಾಸ್ತರ್. ಹೌದ್ರು. ಮತ್ತ ನಮಗ್ ಹೇಳ್ತಾನ್ರಿ ಹಾಡೋದು ಬಿಡ್ತೀವಿ ಒಂದ್ ಬಿಟ್ಟಿಗೆನ ಬರೇ ಚೊರ 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 ಹುರಿಯಾಕೈತಿ ಹುಡುಗ. ಯಾಕಂದ್ರ ಹೆಂಗೈತಿ ಮಾಸ್ತರ, ಏನ್ರಿ ಅದು ಊಟಕ್ಕೆ ಹೇಳ್ತಾಳ ನನ್ನ ತಾಯಿ. ಹೌದಲ್ಲ, ನನ್ನ ತಾಯಿ ಊಟಕ್ಕೆ ಹೇಳಿರ್ತಾಳ್ರಿ ಮಾಸ್ತರ. ಊಟಕ್ಕೆ ಹಾದಿ ನೋಡ್ಬೋದು ಅಡಿಗೆ ಮೃಷ್ಟಾನ ಅಡಿಗೆ ಮಾಡಿರ್ತಾಳ ನನ್ನವ್ವ. ಹೌದಲ್ಲ, ಪಂಚಾಮೃತ ಭೋಜನೆ ಅಡಿಗೆ ಮಾಡಿರ್ತಾಳ್ರಿ. ಊಟ ಮಾಡಿ ಹೋಗ್ಲತ್ತ ಇವ್ರ ಮನಸ್ಸು ಪರೀಕ್ಷೆ ಮಾಡಾಕ 3 ಮಂದಿ ಬಂದಿರ್ತಾರ. ಹೌದಲ್ಲ, ನನ್ನ ತಾಯಿ ಮನಸ್ಸು ಪರೀಕ್ಷೆ ಮಾಡೋ ಸಲುವಾಗಿ ಇವ್ರು 3 ಮಂದಿ ಬಂದಿರ್ತಾರ್ರಿ. ಮೃಷ್ಟಾನ ಅಡಿಗೆ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾಳು. ಹಾದಿ ನೋಡ್ಕೋತ ಕೂತ್ ಬಿಟ್ಟಿರ್ತಾಳ ನನ್ನ ತಾಯಿ. ಹೌದಲ್ಲ, ಹಾದಿ ನೋಡ್ಕೋತ ಕೂತ್ ಬಿಟ್ಟಿರ್ತಾಳ್ರಿ. ಯಾಕಂದ್ರೆ ಮನ್ಯಾಗ 1-2 ವರ್ಷದ ಹೆಣ್ಮಗಳು ಹುಡುಗಿತ್ತು, 3 ವರ್ಷದ. ಹೌದಲ್ಲ, ಮನಿ ಒಳಗ 1-2 ವರ್ಷದ ಹುಡುಗಿತ್ರಿ ಮಾಸ್ತರ. ಇದ್ದ ಕಾಲಕ್ಕೆ ಏನಾಯ್ತು, ಹೊರಗೆ ಆಡಕ್ ಹೋಗಿತ್ತು ಸಣ್ಣ ಕೋಲೆ, ಒಂದು ಅಡಿಗೆ ಕೋಲೆ. ಹೌದ್ರಲ್ಲ, ಬಡಸಲಿ ಒಂದು ಹುಡುಗಿದ್ದು ಇತ್ತರ್ಲಿ ಬಡತಾನ ಜಲಮ. ಅಡಿಗೆ ರೆಡಿ ಮಾಡಿ ಇಟ್ಟಿದ್ದು ಹುಡುಗ ಆಡಕ್ ಹೋಗಿತ್ತು ಹುಡುಗಿ. ಹೌದೌದ್ರಿ, ಕನ್ನಡ ಓಡ್ಕೋತ ಬಂದ್ ಏನ್ ಮಾಡಿತಪ್ಪ ಅಂತಂದ್ರ ಏನ್ ಮಾಡ್ತಾರ್ರಿ, ಪಡಸಲ್ಯಾಗ ಬಂದ ಹುಡುಗಿ ಸಂಡಾಸ್ ಮಾಡ್ತೀರಿ. ಹೌದಲ್ಲ, ಪಡಸಲ್ಯಾಗ ಬಂದ ಹುಡುಗ ಬಂದ ಕಕ್ಕಸ್ ಮಾಡ್ತೈತ್ರಿ ಮಾಸ್ತರ. ಈ ಸಂಡಾಸ್ ಮಾಡ್ತೀವಿ ಇನ್ನ ಯಾಕಪ್ಪ ಸಣ್ಣ ಹುಡುಗಿ. ಹೌದ್ರಲ್ಲ, ಏನ್ ಮಾಡಕ್ ಬರಂಗಿಲ್ಲ. ಅಟ್ರಾಗಿ ಇವ್ರು 3 ಮಂದಿ ಬರಾಕತ್ತಿದ್ರಿ. ಹೌದಲ್ಲ, ಅಟ್ರಾಗಿ ಇವ್ರು 3 ಮಂದಿ ಬರಾಕತ್ತಿರಿ. ತ್ರಿಮೂರ್ತಿಗಳ ಊಟಕ್ಕೆ ಬರಾತಿರಿ ಇವ್ರಿ. 3 ಮಂದಿ ಬರಾತಿರಿ. ಯಾರ್ಯಾರು ಬರಾಕತ್ತಿರ್ರಿ, ಇವರೆಲ್ಲ 3 ಮಂದಿ. ಯಾವ ಕಂಬೋಗಿ ಸುರೇಶ್ ಬರಾಕತ್ತಿದ್ರಿ, ಮತ್ತ ಸಾರವಾರ ಸೇಫು ಮಾಸ್ತರ್ ಬರಾತಿದ್ದ, ಯಾವ ಮಸೀಬ್ನಾಳದಿಂದ ಬಾಬು ಮಾಸ್ತರ್ ಬರಾಕತ್ತಿದ್ದ ಮಾಸ್ತರ್ ಬರಾತಿದ್ದ. ಇವ್ರಿ 3 ಮಂದಿ ಅವ್ವಗಳ ಕಂಪನಿ ರೀ. ಇನ್ ಇವ್ರು ಬರುದು ನನ್ನ ತಾಯಿ ಏನ್ ಮಾಡ್ತಾವ, ಗಡಬಡ ಮೊದಲ ಬಡತಾನ ಜಲಮ, ಮೊದಲ ಬರ್ತಾನ ಬಾಳಿರಿ ಮಾಸ್ತರ. ಅಡಿಗೆ ಊಟ ಮಾಡ್ಲಿ ಅಂದ್ರ ಸುಮಾರು ಆಗ್ತತಿ. ಹೌದ್ರಲ್ಲ, ನಾಸ್ ಕಂಡಾಪಟ್ಟಿ ನಾಸ್ ಆಕತಿ ಹೇಳಿ ನನ್ನ ತಾಯಿ ಏನ್ ಮಾಡ್ತಾಳ್ರಿ, ಇದನ್ನ ನಾ ತಳ್ಕೋತ ಕೂತೀನಿ ಅಂದ್ರ, ಇದನ್ನ ನಾ ತಳ್ಕೋತ ಕೂತೀನಿ ಅಂದ್ರ ಅವ್ರೆಲ್ಲ ಇದನ್ನ ನೋಡ್ರಿ ಅಂದ್ರ, ಇದನ್ನೆಲ್ಲ ಇವ್ರು ನೋಡ್ರಿ ಅಂದ್ರ ನಮ್ಮ ಮನ್ಯಾಗ ಊಟ ಮಾಡಿದ್ರು ಬಾ ಏನ್ ಮಾಡ್ತಾಳು, ಏನ್ ಮಾಡ್ತಾಳ ನನ್ನ ತಾಯಿ ರೀ ಮಾಸ್ತರ. ಕೋಪರ ಬ್ರಸ್ ಬುಟ್ಟಿತ್ತಂದ ಸಂಡಾಸ್ ಮಾಡಿ ಡಬ್ಬ. ಹೌದಲ್ಲ, ಒಂದು ಕೋಪರ ಬ್ರಸ್ ಬುಟ್ಟಿತ್ತಂದ ಅದ್ರ ಮೇಲೆ ಹೆಸಿಗೆ ಮೇಲೆ ಮುಚ್ಚಿ ಬಿಡ್ತಾಳ್ರಿ. ಡಬ್ಬ ಹಾಕ್ತಾವ್. ಡಬ್ಬ ಹಾಕುದು ಯಾರು ನೋಡ್ತಾರ, ಇವ್ರು 3 ಮಂದಿ. ಇವ್ರು 3 ಮಂದಿ ಬರ್ತಿರ್ತಾರಲ್ಲ ರೀ ಆ ಕಡೆದ ಊಟಕ್ಕೆ ನನ್ನ ತಾಯಿ ಮನಿಗೆ. ಅದನ್ನ ಇವ್ರು ನೋಡಿರ್ತಾರ್ರಿ ಪರಮಾತ್ಮಗಳು. ಯಾಕೆ ಒಬ್ಬ ಹಿಂಗ್ಯಾಕ್ ಮಾಡಕತ್ತಾಳ ಅಂತೇಳಿ ಇವ್ರ ಮನುಷ್ಯನಾಗಿತ್ತು. ಮನುಷ್ಯನಾಗ ಇಟ್ಕೊಂಡು ಕೂತಿರ್ರಿ. ಹಂಗ ಏನ್ ಮಾಡಿದ್ರು, ಮನಿ ಕಡೆ ಬಂದ್ರು, ಕೈಕಾಲ್ ನೀರ್ ಕೊಟ್ಲು, ಕೈಕಾಲ್ ಮುಖ ತಕೊಂಡ್ರು, ಬರ್ರಿಯಪ್ಪ ಊಟಕ್ಕಂದ್ರು ಊಟ ಕುಡಿಸಿದ್ರು. ಹೌದೌದ್ರಿ, ಅಗಲಕ್ಕೆಲ್ಲಾ ನೀಡಿದ್ಳ. ಅಗಲಕ್ಕೆಲ್ಲಾ ನೀಡಿರ್ತಾಳ್ರಿ. ಏನ್ ಮಾಡ್ತಾಳ ಅದೆಲ್ಲ ನೀಡಿರ್ತಾಳು.
ಇವ ತಾನು ಮುಂದ ಹಣ ಏನ ತಾನ ಮಾಸ್ತರ ನಾವ್ ಊಟ ಮಾಡುದಿಲ್ಲ ಅಂದ ಹೌದಲ್ಲ ಊಟ ಮಾಡುದಿಲ್ಲ ಅಂತಂದ್ರ ಮುಂದ ಹಣ ಕಂಬೋಗಿ ಸುರೇಶ್ರಿ ಯಾಕೋ ಯಪ್ಪ ನಾ ಬರುತ್ತಿದ್ದೇನೆ ಮೊದಲ ನಾ ಬಡುತ್ತಿದ್ದೇನೆ ತಮ್ಮ ಇದ್ದಂತದ ನಾ ಮುಷ್ಟಾನ ಅಡಿಗೆ ಮಾಡೇನಿ ಇದ್ದಂತದ ಪಂಚಾಮೃತ ಭೋಜನ ಅಡಿಗೆ ಮಾಡೇನಿ ನೀ ಊಟ ಮಾಡಾಗಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಕೆಡತಮ್ಮ ಯಾಕೆ ಮಾಡುದಿಲ್ಲ ಏನಾಗೈತಿ ಇನ್ನ ಕಾಲು ಬೀಳ್ತಂತ ಕಾಲು ಬೀಳ್ತಾಳ ಹೌದಲ್ಲ ನನ್ನ ತಾಯಿ ಇದ್ದ ಕೇಳ್ತಾಳ್ರಿ ಇಲ್ಲ ಈ ತಾಯಿ ನೀ ಒಂದು ದಗರ ಸುಳ್ಳು ಹೇಳತ್ತಿದ್ದಿ ನನಗ ಹೌದಲ್ಲ ಒಂದು ದಗದ ನೀ ಸುಮಾರು ಮಾಡೇವಿ 3 ಮಂದಿ ಹತ್ಕೊಂಡ್ ಬಿದ್ರ ಆಯ್ಕೆ ಹೌದಲ್ಲ 3 ಮಂದಿಗೆ ತಾಯಿಗೆ ಹತ್ಕೊಂಡ್ ಬೀಳ್ತಾರ್ರಿ ಹತ್ಕೊಂಡ್ರು ನೀ ಸುಮಾರು ಹೇಳತ್ತಿದ್ದಿ ನಾವು ಊಟ ಮಾಡಲ್ಲ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ಅವ್ರು ಹೌದೌದಲ್ಲ ಮಾಸ್ತರ ಮತ್ತೇನ್ ಮಾಡ್ಬೇಕಾಯ್ತು ಹೇಳ್ರಪ್ಪ ಕಾಲಿಗೆ ಬಿದ್ದಳು ನನ್ನ ತಾಯಿ ಕಾಲು ಬೀಳ್ತಾಳ ಮಾಸ್ತರ 3 ಮಂದಿ ಏನ್ ಹೇಳ್ತಾರ್ರಿ ಏನತ್ತಾರ್ರಿ ನಾವು ಮೊದಲು ಊಟಕ್ಕೆ ಬರಾತಿದ್ವಿಲ್ಲ ನಾವು 3 ಮಂದಿ ಆ ಕಡೆದ ಊಟಕ್ಕೆ ಬರಾಕತ್ತಿದ್ವಿ ನೀ ದನ ಓದೊಂದು ಕೋಪರ್ ಬಸ್ ಬಿಟ್ಟಿ ಹೋಗಿ ಟಬ್ ಹಾಕಿದ್ಲಿ ಈ ಒಳಗಿಂದ ಹೊರಗೆ ಬಂದ ಅದನ್ನ ನೋಡಿ ಏನು ಕೋಪರ್ ಬರೋಸ ಮುಟ್ಟಿ ಮುಚ್ಚೇದಿಲ್ಲ ಅದನ್ನ ಕೊಟ್ಟ ತಿತ್ತವ್ರಿಗೆ ಇಲ್ಲ ಅಂದ್ರೆ ಇವ್ರ ನೋಡ್ರಿ 3 ಮಂದಿ ಕಂಬೋಗಿ ಅವ್ರ ಗಂಡ ಹಾಡವ್ರಿ ಹಂಗ ಮಾಡಬೇಡ್ರಿ ಮಾಸ್ತರ ಹೌದೌದ್ರಲ್ಲ ಹೌದಲ್ಲ ಅದ ಎದಕ್ಕೂ ಉಪಯೋಗ ಬರಂಗಿಲ್ಲ ಹೌದೌದ್ರಿ ಮಾಸ್ತರ ಅದ ಹಂಗ ಒಟ್ಟೆ ನೀವು ಜಲಮದಾಗ ಮಾಡಕ್ ಹೋಗ್ಬೇಡ್ರಿ ಮಾಡಬೇಡ ಮಾಸ್ತರ ನಿಮ್ ತಗದ ಅಲ್ಲದ ನೀ ಇನ್ನ ಬೆಳ್ಯಾಮದಿ ಸಣ್ಣ ಹುಡುಗದಿ ಬೆಳಕ ಹೌದಲ್ಲ ಬಿಟ್ಟಿವಿದನ ಓದೇ ಓದಾನ ತಮ್ಮ ಓದ್ಯಾವದಿ ಕಲಿಯಾವದಿ ತಿಳಿದಾವದಿ ಬಲ್ಲಾವದಿ ಶಾಣೆ ಅದಿ ಯಾವುದು ಹಾಗೆ ನನಗೇನಳ ಆತಿ ಏನತ್ತಾನ್ರಿ ನಾನು ರೊಕ್ಕಕ್ಕಾಗಿ ಮಾಡತ್ತಿದ್ದೆ ವಿದ್ಯೆಕ್ಕಾಗಿ ಮಾಡತ್ತಿದ್ದೆ ಗೊತ್ತ ನನಗ ತಿಳಿವತ್ತಾಗಿದ್ದೆ ರೊಕ್ಕಕ್ಕಾಗಿ ನೀ ಮಾಡಾಕತ್ತಿದ್ದೆ ನೀ ವಿದ್ಯಾ ಭರ್ಲೆತ ಮಾಡಾಕತ್ತಿದ್ದೆ ನನಗೆ ತಿಳಿವತ್ತಾಗಿ ನನಗ ಸಮಸ್ಯೆ ಆಗ್ತಿದೆ ಏನ್ ಗದ್ಲ ವಿದ್ಯಾ ಅವನ ಕಡೆ ಐತಿಲ್ಲ ಮಾಸ್ತರ ವಿದ್ಯಾ ನಿನ್ನ ಮಸ್ತಕದೊಳಗ ಹಚ್ಕರಿ ಯಾಕ ಪ್ರೊಡಕ್ಷನ್ ಆಗ್ಬಾರ್ದು ನಿನಗ ಹೌದಲ್ಲ ವಿದ್ಯಾ ಇದ್ದಕ್ಕೆ ಏನಾಗೈತಿಪ್ಪ ಅಂದ್ರ ಮಸ್ತಕದಾಗ ಮಸ್ತಕದಾಗ ಬಂದಾಗ ಪುಸ್ತಕದಾಗ ಬಂದದ ನೀ ಓದಿ ಹೇಳತ್ತಿದ್ದಿ ತಮ್ಮ ಹೌದ್ರಿ ಅವ ಹೇಳ್ತಾನ ಮೊದಲ ನನ್ನ ತಾಯಿ ಮಾಸ್ತರ ಹೇಳ್ತಾನು ಏನತ್ತಾನ್ರಿ ಲಕ್ಷ್ಮಿ ತುರುಬ್ ಹೋಗೈತಿ ಹೌದಲ್ಲ ಲಕ್ಷ್ಮಿ ತುರುಬ್ ಹೋಗೈತಿ ಸರಸ್ವತಿ ಮೂಗ್ ಹೋಗೈತಿ ಹೋಗೈತಿ ಹುಚ್ಚ ಎಲ್ಲಿ ಹೋಗೈತಿ ಅದು ಗೊತ್ತೇನ ಅದ್ರ ಯಾವಾಗ ಹೋಗೈತಿ ಎತ್ತಿನ ಕೊಂಡದಾಗ ಹೌದಲ್ಲ ಎದ್ದಿನ ಕೊಂಡದಾಗ ಹೋಗೈತಿ ಮಾಸ್ತರ ಯಾರ್ಯಾರಿದ್ರೆ ಎಲ್ಲಾರ್ದು ಹೋಗೈತಿ ನಮಗ ಅಟ್ಟ ಇಲ್ಲ ನಮ್ದ ಅಟ್ಟ ಹೋಗಿಲ್ಲ ಹುಡುಗ ಬರಗು ಋಷಿ ಮೀಸಿ ಗಡ್ಡ ಹೋಗ್ಯಾವ ಭೃಗು ಋಷಿ ಮೀಸಿ ಮತ್ತ ಗಡ್ಡ ಹೋಗ್ಯಾವ ವರುಣ ಕಾಲ ಕಡದಾರ ವರುಣನ ಕಾಲ ಕುಂಟಾಗೈತಿ ಸೂರ್ಯನ ಹಲ್ಲು ಮುರಿದೈತಿ ನನ್ನ ತಾಯಿ ಸರಸ್ವತಿ ಮೂಗ್ ಹೋದ್ರ ಸುದಿಕೆ ಲಕ್ಷ್ಮಿ ತುರುಬ್ ಹೋದ್ರ ಸುದಿಕೆ ಸಾಲ್ಯಾಗ ಚಾಚಕ್ ಹೆಂಗ ಬಂದದೇವ್ ಹೌದಲ್ಲ ಹಿಮಾಲಯ ಪರ್ವತಕ್ಕೆ ಹೋಗಿ ತಮ್ಮ ಸುದ್ದಾಗಿ ಬಂದ ಸಾಲಿ ಒಳಗ ಚಾಚಕ್ ಬಂದಾರು ನೀವೆಲ್ಲಿ ಬಂದಾರ ಯಾವಾಗ ಪ್ರಬರ್ತವಕ ಹೆಣ್ಣ ಗಂಡ ಕೂಡಿ ಏನ್ ಮಾಡ್ಯಾರಪ್ಪ ಅಂದ್ರ ಏನ್ ಮಾಡ್ಯಾರ ಸರಸ್ವತಿ ಪೂಜೆ ಆಗ್ಲಾರ್ದ ಮುಂದ ಕಾರ್ಯ ಸಾಗೋದಿಲ್ಲ ತಮ್ಮ ಮತ್ತ ನಿನ್ನೂ ಯಾವೆಲ್ಲಿ ಹೋಗಿ ಏನು ಸುದ್ದಾಗಿ ಬಂದಾಗ ಶುದ್ಧವಾಗಿ ನೀ ಬಂದ್ ಹೇಳ ಮಾಸ್ತಾರ ನೋಡು ಗಾಡಿ ತಾಯಿ ತಂದಿಯ ಯಾರ ಶ್ರಾಪ ಏನ ಕಾರಣ ಈ ಅಂಗದೊಳಗ ಅಮೃತ ಐತಿ ನೀ ಮರುತ ಕುಂಡ್ರ ಬ್ಯಾಡ ಬಡಿಸಿಕೊಂಡಿ ಸಭದಲ್ಲಿ ಆಗಿಯಗ ಬಡಿಸಿಕೊಂಡಿ ಸಭದಲ್ಲಿ ಆಗಿಯಗ ತಾಯಿ ಮಲಿಯ ಹಾಲ ಎಷ್ಟಿದ್ದು ಅಯ್ಯೋ ಮಾಬೇಲೆ ಹೊಸ ಕೈಯಾಗ ಕೈ ಹಿಡಿತವ ಮಲಿಯಾಗಿಯಗ ಹೊಸ ಕೈಯಾಗ ಕೈ ಹಿಡಿತವ ಮಲಿಯಾಗಿಯಗ ಮೋಸಿಕ ವಾಹನ ಹೆಸರ ಯಾಕ ಭವದ ನಿಮ್ಮ ಗಣಪತಿ ಬಾರ ಹೆಂಗ ತಾಳ ನೋಯಿಲಿಯಾಗಿಯಗ ನಿಮ್ಮ ಗಣಪತಿ ಬಾರ ಹೆಂಗ ತಾಳಿ ತೋಯಿಲಿಯಾಗಿಯಗ ದಿವಸ ಯಾಕ ಗಣಪತಿ ಹುಟ್ಟತ ಚೌತಿ ದಿವಸ ಯಾಕ ಗಣಪತಿ ಹುಟ್ಟತಾನ
ನಂಗ ಕಿಸಿ ಬ್ಯಾಡ ಕಣ್ಣ ಮಾನ ಮರ್ಯಾದಿ ಇಲ್ಲದ ಪುರುಷ ಹೆಸರಿಟ್ಟ ಕರಿಬೇಕ ಹಾವಿ ಸ್ವಾನ ಗಿರಿಯದ ಆಗಿಯದ ಆಗಿಯ ಹುಡುಗ ಮತ್ತೇನ್ ಹೇಳಿದ್ ಕೇಳಿರ್ಲು ಮತ್ತೇನತಾನು ಹೋಂತೆ ನಂಗ ಕಿಸಿ ಬೇಡ ನಾವು ಹಾಡಿದ ಬಳಕ ನಿನ್ನ ಆಡ ಕಂದ ಹಾಕೈತಿ ನಿನ್ನ ಎಮ್ಮಿ ಕಂದ ಹಾಕೈತಿ ನಿನ್ನ ಆಕಳ ಮರಿ ಕಂದ ಹಾಕೈತಿ ನಿನ್ನ ಕಳಿಗಿ ಕಂದ ಹಾಕೈತಿ ನೋಡು ಮಾಸ್ತರ್ ಕಂದ ಅಂದ್ರೆ ಏನ ಕಂದ ಹಾಕೋದಂದ್ರೆ ಏನು ಹೋತಮ್ಮ ಕಂದ ಅಂದ್ರೆ ಒಂದು ಸಣ್ಣ ಕೂಸ ಹೌದಲ್ಲ ಕಂದ ಅಂದ್ರೆ ಒಂದು ಸಣ್ಣ ಕೂಸ ಕಂದ ಹಾಕೈತಿ ಹೌದೌದ್ರಿ ಮಾಸ್ತರ ಯಾವರಿಟ್ಟೆ ಸರಳ ಅದ ಕಂದ ಹಾಕೈತಿ ನೀ ಬೇರೆ ತಿಳ್ಕೊಂಡದಿ ನೀ ಬೇರೆ ತಿಳ್ಕೊಂಡದಿ ಅದನ್ನ 27 ನಕ್ಷತ್ರ ಎಲ್ಲ ಹೆಣ್ಣದಾವು ಹೌದಲ್ಲ 27 ನಕ್ಷತ್ರ ಎಲ್ಲ ಹೆಣ್ಣದಾವು 28ನೇದ ಗಂಡ ಐತತಿ ಇವನು ಬಾಯಿಲೆ ಹೇಳಿ ಹೋಗ್ಕಾನ್ರಿ ಚಂದ್ರ ಸಹಿತ ಹೆಣ್ಣದಾನ ಚಂದ್ರ ಸಹಿತ ಹೆಣ್ಣದಾನಂತ ಮೊದಲ ಹೇಳೇನಿ ನೀವು ಮಾಸ್ತರ ಆ ನಂತರ ಒಂದು ನಕ್ಷತ್ರ ಏನತಿ ವಿಭಜಿತ ನಕ್ಷತ್ರ ನಪುಷಕ ಐತಿ ಹೌದಲ್ಲ ಇತ್ತ ಹೆಣ್ಣು ಅಲ್ಲ ಇತ್ತ ಗಂಡು ಅಲ್ಲ ತಮ್ಮ ಅದ ಬೆಳಕಿಗೆ ಬಂದಿಲ್ಲ ಅದಕ್ಕೆ ನೋಡು ಮಳಿ ಅಂದ್ರೆ ಹೆಣ್ಣು ಯಾಕಾಗೈತಿ ರೋಹಿಣಿ ಮಳಿ ಆದ್ರೆ ಓಣೆಲ್ಲ ಕಾಳತ್ತ ಹೌದಲ್ಲ ರೋಹಿಣಿ ಮಳಿ ಆದ್ರೆ ಓಣೆಲ್ಲ ಕಾಳತ್ ಹೇಳ್ತಾರ್ರಿ ಅಶ್ವಿನಿ ಮಳಿ ಆದ್ರೆ ಎಲ್ಲಾ ಕಡೆ ಆನಂದ ಹೌದಲ್ಲ ಅಶ್ವಿನಿ ಮಳಿ ಆದ್ರೆ ಎಲ್ಲಾ ಕಡೆ ಆನಂದ ಎಂಟದವ್ರು ಅಟ್ಟೆಲ್ಲ ಚೊಕ್ಕ ನಾನು 27 ನಕ್ಷತ್ರ ಹೆಣ್ಣದವ್ ಹೌದಲ್ಲ 28 ದಿನ ನಿನ್ ಜಮಾದಾಗ ಇಲ್ಲ ಎದಕ್ಕೂ ಇಲ್ಲ ಮತ್ತ ಒಂದಾಗದಾಗೈತಿ ಮಾಸ್ತಾರ ಏನಾಗಿದ್ರಿ ಭಾರತ ಹುಣಿವಿ ಹಿಂದಿ 7 ದಿನ ಮುಂದಿ 7 ದಿನ ಇರಾಕಾಗ್ಲಿ ಮಳಿ ಕಂದ ಹಾಕಿತ್ತಂದ್ರ ಮಳಿರಾಜನ ಗಾಂಡಿ ಯಾರಂತ ಕೇಳ್ತಾರ ಗಾಳಿ ಇವ್ರು 3 ಮಂದಿ ಗಾಂಡಿ ಯಾರಂತ ಕೇಳ್ತಾರ ಮಾಸ್ತಾರ ಅವ್ ಹೇಳ್ತಾನು ಈ ಹಂದಗುಂದ ಮಾದೇವಿಗೆ ನನ್ನಂತ ಒಬ್ಬ ಗಾಂಡ ಬೇಕಾಗೇನತಿ ತಮ್ಮ ನೀವು ಗಾಂಡ್ರ ಆಗುದಿಲ್ಲ ಪ್ಲಾಸ್ಟಿಕ್ ಬುಟ್ಟಿ ಹಾರಿಸು ತಾಂಡ್ರ ಹಾಕಿರಿ ನೀವು ಹಂಗ ಮಾತಾಡಕ್ ಹೋಗ್ಬೇಡ ಇಲ್ಲಿ ಯಾಕೆ ಬರೋಬರ್ತಾವ ಹೇಳುದು ಯಾಕಂದ್ರೆ ಅವನಿಗೂ ಗುರು ಬೇಕತ್ತೆ ನೋಡು ಓಂ ಅನ್ನೋ ಶಬ್ದ ನೀ ಗಂಡ ಹತ್ತ ಮತ್ತ ಹೊಳ್ಳಿ ಬಂದ್ ಹೇಳಿ ಹೋಗ್ಯದಿ ಓಂ ನಮಸಿ ಅದಕ್ಕ ಅದು ಹೇಳೈತಿ ಮಾಸ್ತಾರ ಅದಕ್ಕ ಓಂ ಅನ್ನೋ ಶಬ್ದ ಯಾರು ಬರ್ದಾರ ನನ್ನ ತಾಯಿ ಕಾಳಿಕಾದೇವಿ ಇದ್ದಕಿ ಎಲ್ಲಿ ಬರ್ದಾಳಪ್ಪ ಅಂದ್ರೆ ಇವ ಕವಿರತ್ನ ಕಾಳಿದಾಸನ್ ನಾಲಿಗೆ ಮೇಲೆ ಬರ್ದಾಳ ಮಾಸ್ತಾರ ಬರ್ದಾಳಲ್ಲೇ ನಿಮ್ಮ ಅಪ್ಪಗ ಅಲ್ಲಿ ಓದಾಕ ಬಂದಿಲ್ಲ ಬರಿಯಾಕ ಬಂದಿಲ್ಲ ಅನ್ನಾಕ ಬಂದಿಲ್ಲ ನಿಮ್ಮ ಅಪ್ಪ ಅಂದ ರಗತ ಅಲ್ಲಿ ಭೂಮಿಗೆ ಸೂರ್ಯಾಡಾಕತ್ತಿತ್ತ ನನ್ನ ತಾಯಿಗೆ ಹೋಗಿ ಪಾದಕ್ಕ ಬಂದ್ ಅರ್ಪಣೆ ಮಾಡ್ಯಾನ ಗುಡು 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 ಉಳ್ಳಾಡಾಕತ್ತಿದ್ದ ನನ್ನ ತಾಯಿ ಇದ್ದಕಿ ನನ್ನ ತಾಯಿ